ಹೊಲದ ಮಣ್ಣಿನ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅದನ್ನ ಕಂಡ್ಹಿಡಿಯೋದು ಹೇಗೆ? ಮನುಷ್ಯರಿಗಾದ್ರೆ ಎಕ್ಸ್ರೇ ತೆಗಿಬೋದು, ಮಣ್ಣಿಗೆ ಅದು ಸಾಧ್ಯ ಇಲ್ಲ ಅಲ್ವಾ? ಆದ್ರೆ ಪ್ರಕೃತಿನೇ ನಮಗೆ ಒಂದು ಸಖತ್ ಉಪಾಯ ಕೊಟ್ಟಿದೆ. ಅದೇ ಕಳೆಗಳು. ಹೌದು, ಕಳೆಗಳು. ಇವತ್ತು ನಮ್ಮ ಮಣ್ಣಿನ ಆರೋಗ್ಯದ ಬಗ್ಗೆ ಈ ಕಳೆಗಳು ಕಳಿಸೋ ಸೀಕ್ರೆಟ್ ಮೆಸೇಜ್ಗಳನ್ನ ಡಿಕೋಡ್ ಮಾಡೋದು ಹೇಗೆ ಅಂತ ನೋಡೋಣ. ಅಬ್ಬಾ, ಈ ಕಳೆಗಳ ಜೊತೆಗಿನ ಫೈಟ್ ಇದೆಯಲ್ಲ, ಸಾಕಾಗಿ ಹೋಗಿರುತ್ತಲ್ವಾ? ಎಷ್ಟೇ ಕಿತ್ತು ಬಿಸಾಕಿದ್ರೂ ಮತ್ತೆ ಮತ್ತೆ ಹುಟ್ಕೊಂಡು ವಾಪಸ್ ಬಂದ್ಬಿಡುತ್ತೆ. ಇದು ಬಹುತೇಕ ಎಲ್ಲಾ ರೈತರು, ತೋಟ ಮಾಡೋರು ಫೇಸ್ ಮಾಡೋ ಒಂದು ದೊಡ್ಡ ತಲೆನೋವು. ಇದೊಂದು ಯಾವತ್ತೂ ಮುಗಿಯದ ಯುದ್ಧ ಅನ್ಸ್ಬಿಡುತ್ತಲ್ವಿ? ಆದ್ರೆ ಒಂದು ನಿಮಿಷ, ನಾವು ಯೋಚನೆ ಮಾಡೋ ರೀತಿ, ನಾವು ನೋಡೋ ದೃಷ್ಟಿಕೋನದಲ್ಲೇನಾದ್ರೂ ತಪ್ಪಿದ್ರೆ ಏನಂತೀರಾ? ಒಂದು ವೇಳೆ ಈ ಕಳೆಗಳು ನಮ್ಮ ಶತ್ರುಗಳೇ ಅಲ್ಲ ಅಂದ್ರೆ, ಅವು ನಮ್ಮ ಮಣ್ಣು ನಮ್ಗೆ ಕಳಿಸ್ತಿರೋ ಸೀಕ್ರೆಟ್ ಮೆಸೆಂಜರ್ಸ್ ಆಗಿದ್ರೆ? ಹಾಗಾದ್ರೆ ಬನ್ನಿ ಈ ಹೊಸ ಐಡಿಯಾನ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಕಳೆ ಅನ್ನೋದು ಒಂದು ಸಮಸ್ಯೆಯಲ್ಲ, ಅದೊಂದು ಮೆಸೇಜ್ ಅಂತ ಹೇಗೆ ಹೇಳಬಹುದು ನೋಡೋಣ ಬನ್ನಿ. ಮೊದಲನೇದಾಗಿ ನಮ್ಮ ತಲೆಯಿಂದ ಕಳೆ ಅನ್ನೋ ಪದವನ್ನೇ ತೆಗೆದುಹಾಕೋಣ. ಅದಕ್ಕೆ ಬದಲಾಗಿ ಅದನ್ನ ಸೂಚಕ ಸಸ್ಯ ಅಥವಾ ಇಂಡಿಕೇಟರ್ ಪ್ಲಾಂಟ್ ಅಂತ ಕರೆಯೋಣ. ಹೇಗೆ ನಮ್ಗೆ ಜ್ವರ ಬಂದಾಗ ಥರ್ಮೋಮೀಟರ್ ಟೆಂಪ್ರೇಚರ್ ತೋರ್ಸುತ್ತೋ, ಠೀಕ್ ಅದೇ ರೀತಿ ಮಣ್ಣಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಈ ಗಿಡಗಳು ನಮ್ಗೆ ಸಿಗ್ನಲ್ ಕೊಡ್ತವೆ. ಈ ಐಡಿಯಾ ಎಷ್ಟು ಪವರ್ಫುಲ್ ಅಲ್ವಾ? ಯೋಚನೆ ಮಾಡಿ, ಕಳೆಗಳು ಅಂದ್ರೆ ಮಣ್ಣಿನ ಡಾಕ್ಟರ್ಸ್ ಇದ್ದಾಗೆ. ಅವು ಮಣ್ಣನ್ನ ಪರೀಕ್ಷೆ ಮಾಡಿ, ಇಲ್ಲಿ ನೋಡಿ, ಈ ನ್ಯೂಟ್ರಿಯೆಂಟ್ ಕಡಿಮೆ ಇದೆ ಅಥವಾ ಈ ಮಣ್ಣು ಸಿಕ್ಕಾಪಟ್ಟೆ ಗಟ್ಟಿಯಾಗಿದೆ ಅಂತ ನಮ್ಗೊಂದು ಡಯಾಗ್ನೋಸಿಸ್ ರಿಪೋರ್ಟ್ ಕೊಡ್ತವೆ. ಸರಿ ಸರಿ, ಥಿಯರಿ ಎಲ್ಲ ಸಾಕು. ಈಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ನಾವೆಲ್ಲ ನೋಡೇ ಇರೋ ಒಂದು ಕಾಮನ್ ಕಳೆ ಅಂದ್ರೆ ಹಬ್ಬೋ ಹುಲ್ಲು. ಆ ಹುಲ್ಲಿನ ಬಗ್ಗೆ ಮಾತಾಡೋಣ. ಅದು ನಮ್ ಜೊತೆ ಏನ್ ಮಾತಾಡಕ್ ಟ್ರೈ ಮಾಡ್ತಿದೆ ಅಂತ ಕಂಡಿದ್ಯೋಣ. ನೋಡಿ, ಈ ತರ ಗರಿಕೆ ಹುಲ್ಲು ಅಥವಾ ನೆಲದಲ್ಲಿ ಹಬ್ಬೋ ಹುಲ್ಲು ಹೊಲದಲ್ಲಿ ಅಥವಾ ತೋಟದಲ್ಲಿ ಕಾಣಿಸ್ತಿದ್ಯಾ? ಇದನ್ನ ಶತ್ರು ಅಂತ ನೋಡೋದು ಬೇಡ. ಇದು ಮಣ್ಣು ಸಹಾಯಕ್ಕೋಸ್ಕರ ಮಾಡ್ತಿರೋ ಒಂದು ಕೂಗು. ಹೌದು, ನಿಮ್ಮ ಮಣ್ಣು ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಕೆ ಟ್ರೈ ಮಾಡ್ತಿದೆ. ಹಾಗಾದ್ರೆ ಪ್ರಕೃತಿ ನಮ್ಗೆ ಏನ್ ಹೇಳ್ತಿದೆ? ಸಿಂಪಲ್, ಈ ಮಣ್ಣು ಬೋಳಾಗಿದೆ, ಬಿಸಿಲಿಗೆ ಬೆಂದ್ ಹೋಗ್ತಿದೆ ಅಂತ. ಅಂದ್ರೆ ಮಣ್ಣಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಕಮ್ಮಿಯಾಗಿದೆ, ಅದಕ್ಕೆ ತನ್ನನ್ನ ತಾನು ರಕ್ಷಿಸ್ಕೊಳ್ಳೋಕೆ ಒಂದು ಹೊದಿಕೆ ಬೇಕು ಅಂತ ಕೇಳ್ಕೊಳ್ತಿದೆ. ಗುಡ್ ನ್ಯೂಸ್ ಏನಂದ್ರೆ ಇದಕ್ಕೆ ಪರಿಹಾರ ತುಂಬಾ ಸುಲಭ. ನಾವು ಕಳೆ ಜೊತೆ ಯುದ್ಧ ಮಾಡೋದು ಬೇಕಾಗಿಲ್ಲ. ಅದ್ರ ಮೂಲ ಕಾರಣವನ್ನ ಸರಿ ಮಾಡಿದ್ರೆ ಸಾಕು. ಮಣ್ಣನ್ನ ಒಣಗಿದ ಎಲೆ, ಹುಲ್ಲು ಇಂಥದ್ರಿಂದ ಮುಚ್ಚಿ, ಅಂದ್ರೆ ಮಲ್ಚಿಂಗ್ ಮಾಡಿ ತಂಪಾಗಿಡಿ. ಹಾಗೇನೆ ಸಾವಯವ ಅಂಶ ಜಾಸ್ತಿ ಮಾಡೋಕೆ ಹಸಿರೆಲೆ ಗೊಬ್ಬರ ಬಳಸಿ. ಅಷ್ಟೇ. ಓಕೆ, ಇದು ಹಬ್ಬೋ ಹುಲ್ಲಿನ ಕಥೆ ಆಯ್ತು. ಹಾಗಾದ್ರೆ ಆಳಕ್ಕೆ ಇಳಿಯೋ ಸ್ಟ್ರಾಂಗ್ ಬೇರಿರೋ ಕಳೆಗಳ ಕಥೆ ಏನು? ಅವು ನಮಗೆ ಏನ್ ಹೇಳೋಕ್ ಬಂದಿವೆ ನೋಡೋಣ. ನೋಡಿ, ಈ ತರದ ಗಿಡಗಳನ್ನ ನೋಡಿದಾಗ ಇವನ್ನ ಪ್ರಕೃತಿಯ ನೇಗಿಲು ಅಂತ ಅಂದುಕೊಳ್ಳಿ. ಹೌದು, ಇವು ತಮ್ಮ ಸ್ಟ್ರಾಂಗ್ ಬೇರುಗಳಿಂದ ಒಂದು ಸೀರಿಯಸ್ ಸಮಸ್ಯೆಯನ್ನ ಸಾಲ್ವ್ ಮಾಡೋಕೆ ಪ್ರಯತ್ನ ಪಡ್ತಿವೆ. ಇಲ್ಲಿ ಡಯಾಗ್ನೋಸಿಸ್ ತುಂಬಾನೇ ಕ್ಲಿಯರ್. ಮಣ್ಣು ಕಲ್ಲಿನ ಹಾಗೆ ಗಟ್ಟಿಯಾಗಿ ಹೋಗಿದೆ, ಅಂದ್ರೆ ಸಾಯಿಲ್ ಕಂಪ್ಯಾಕ್ಷನ್. ಇದು ಎಷ್ಟರ ಮಟ್ಟಿಗೆ ಗಟ್ಟಿಯಾಳಿದೆ ಅಂದ್ರೆ ಬೇರುಗಳಿಗೆ ಉಸಿರಾಡೋಕೂ ಆಗ್ತಿಲ್ಲ, ನೀರು ಕುಡಿಯೋಕೂ ಆಗ್ತಿಲ್ಲ. ಪ್ರಕೃತಿ ನಮ್ಗೇನ್ ಹೇಳೋಕ್ ಟ್ರೈ ಮಾಡ್ತಿದೆ? ಅಯ್ಯೋ, ನನ್ಗೆ ಉಸಿರುಗಟ್ಟಿದಾಗ ಆಗ್ತಿದೆ, ದಯವಿಟ್ಟು ಈ ಮಣ್ಣನ್ನ ಸ್ವಲ್ಪ ಲೂಸ್ ಮಾಡಿ ಅಂತ. ಪರಿಹಾರ 1, ಆಳವಾಗಿ ಉಳುಮೆ ಮಾಡೋದು. ಇಲ್ಲ ಅಂದ್ರೆ ಆಳವಾದ ಬೇರುಗಳಿರೋ ಬೇರೆ ಬೆಳೆಗಳನ್ನ ಹಾಕಿ ಮಣ್ಣಿಗೆ ಮತ್ತೆ ಜೀವ ತುಂಬೋದು. ವಾವ್, ನಾವು ನಿಧಾನವಾಗಿ ಮಣ್ಣಿನ ಭಾಷೆಯನ್ನ ಕಲಿತಿದ್ದೀವಿಯಲ್ವಾ? ಈಗ ಇನ್ನೂ ಕೆಲವು ಕಾಮನ್ ಕಳೆಗಳು ಏನ್ ಹೇಳ್ತವೆ ಅಂತ ಫಟಾಫಟ್ ಅಂತ ನೋಡೋಣ. ಇದೊಂದರ ಡಿಟೆಕ್ಟಿವ್ ಕೆಲ್ಸ ಇದ್ಹಾಗೆ. ಇಲ್ಲಿ ಒಂದು ಪ್ಯಾಟರ್ನ್ ಗಮನಿಸಿ. ಮುಳ್ಳಿನ ಗಿಡಗಳು ಜಾಸ್ತಿ ಆಗ್ತಿದ್ಯಾ? ಮಣ್ಣಲ್ಲಿ pH ಬ್ಯಾಲೆನ್ಸ್ ತಪ್ಪಿರಬಹುದು. ಜೇಕು ಹುಲ್ಲು ಇದೆಯಾ? ಅಲ್ಲಿ ನೀರು ನಿಂತ್ಕೊಳ್ತಿದೆ, ಡ್ರೈನೇಜ್ ಸರಿ ಇಲ್ಲ ಅಂತ ಅರ್ಥ. ನೋಡಿದ್ರಲ್ಲ, ಪ್ರತಿ ಕಳೆಯೂ ಒಂದು ಸ್ಪೆಸಿಫಿಕ್ ಪ್ರಾಬ್ಲಮ್ ಬಗ್ಗೆ ಹೇಳ್ತಿದೆ, ಮತ್ತು ಪ್ರತಿಯೊಂದಕ್ಕೂ ಒಂದು ನ್ಯಾಚುರಲ್ ಸೊಲ್ಯೂಷನ್ ಕೂಡ ಇದೆ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಇದೆ. ಎಷ್ಟೇ ಮಾಡಿದ್ರೂ ಅದೇ ಕಳೆಗಳು ಪ್ರತಿ ವರ್ಷ ಯಾಕೆ ವಾಪಸ್ ಬರ್ತವೆ? ನಾವೇನಾದ್ರೂ ದೊಡ್ಡ ಮಿಸ್ಟೇಕ್ ಮಾಡ್ತಿದ್ದೀವಾ? ಹೌದು, ಇದರ ಹಿಂದೆ ಒಂದು ಇಂಪಾರ್ಟೆಂಟ್ ರೂಲ್ ಇದೆ. ಈ ನಂಬರ್ ನೋಡಿ, 100%. ಪ್ರಕೃತಿಗೆ ವೈವಿಧ್ಯತೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಖಾಲಿ ಜಾಗವನ್ನಾಗಲಿ ಅಥವಾ ಒಂದೇ ಥರದ ಗಿಡಗಳಿಂದ ತುಂಬಿದ ಜಾಗವನ್ನಾಗಲಿ ಸಹಿಸೋದೇ ಇಲ್ಲ. ಅದಕ್ಕೆ ಒಂದು ಕಾಡಿನ ತರಹ ಬೇರೆ ಬೇರೆ ಥರದ ಗಿಡಗಳು ಬೇಕು. ನಾವು ಪ್ರತಿ ವರ್ಷ ಒಂದೇ ಬೆಳೆಯನ್ನು ಅಂದ್ರೆ ಮೊನೋಕ್ರಾಪಿಂಗ್ ಮಾಡಿದಾಗ ಮಣ್ಣಲ್ಲಿರೋ ಅದೇ ನ್ಯೂಟ್ರಿಯೆಂಟ್ಸ್ಗಳನ್ನ ಮತ್ತೆ ಖಾಲಿ ಮಾಡ್ತೀವಿ. ಇದು ಒಂದು ನಿರ್ದಿಷ್ಟ ಕಳೆಗೆ ಪಾರ್ಟಿ ಇದ್ದಂಗೆ.
ಅದಕ್ಕೆ ಪ್ರಕೃತಿ ನನ್ಗೆ ಬೋರ್ ಆಗ್ತಿದೆ, ಏನಾದ್ರೂ ಚೇಂಜ್ ಬೇಕು ಅಂತ ಹೇಳ್ತಿದೆ. ಇದಕ್ಕೆ ಸರಿಯಾದ ಉತ್ತರ ಬೆಳೆ ಪರಿವರ್ತನೆ ಅಥವಾ ಕ್ರಾಪ್ ರೊಟೇಷನ್. ಹಾಗಾದ್ರೆ ಇನ್ಮುಂದೆ ಕಳೆಗಳು ನಮ್ಮ ಶತ್ರುಗಳಲ್ಲ, ಅವು ನಮ್ಮ ಸಾಯಿಲ್ ಹೆಲ್ತ್ ರಿಪೋರ್ಟ್ಸ್. ಸರಿ, ಈಗ ಈ ಜ್ಞಾನವನ್ನ ಬಳಸ್ಕೊಂಡು ನಮ್ಮ ಯೋಚನಾ ಕ್ರಮವನ್ನೇ ಹೇಗೆ ಬದಲಾಯಿಸ್ಕೊಳ್ಳೋದು ಅಂತ ನೋಡೋಣ. ಈ ಒಂದು ಲೈನ್ ಇದೆಯಲ್ಲ, ಇದೇ ಇವತ್ತಿನ ಇಡೀ ಚರ್ಚೆಯ ಸಾರಾಂಶ. ಇನ್ಮುಂದೆ ಒಂದು ಕಳೆ ನೋಡಿದಾಗ ಛೆ ಇದು ಮತ್ತೆ ಬಂತಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ. ಬದಲಿಗೆ ಓ ನಮಸ್ಕಾರ, ಏನ್ ಸಮಾಚಾರ, ಏನ್ ಹೇಳಕ್ ಬಂದಿದ್ಯಾ ಅಂತ ಕೇಳಿ. ನಮ್ಮ ಅಸಲಿ ಗುರಿ ಕಳೆ ಕೀಳೋದಲ್ಲ, ಮಣ್ಣನ್ನ ಗುಣಪಡಿಸೋದು. ಕೆಮಿಕಲ್ಸ್ ಹಾಕಿ ರೋಗದ ಲಕ್ಷಣವನ್ನ ಮುಚ್ಚಿ ಹಾಕೋದ್ಬಿಟ್ಟು ಮಣ್ಣಿನ ಆರೋಗ್ಯದ ಮೇಲೆ ಫೋಕಸ್ ಮಾಡಿದ್ರೆ ಕಳೆಗಳ ಸಮಸ್ಯೆ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗುತ್ತೆ. ಆರೋಗ್ಯವಂತ ದೇಹಕ್ಕೆ ಕಾಯಿಲೆಗಳ ಹೇಗೆ ಕಡಿಮೆನೋ ಹಾಗೆ ಆರೋಗ್ಯವಂತ ಮಣ್ಣಿಗೂ ಸಮಸ್ಯೆಗಳು ಕಡಿಮೆ. ಹಾಗಾದ್ರೆ ಇವತ್ತು ಒಮ್ಮೆ ಹೊಲ ಅಥವಾ ತೋಟದ ಕಡೆ ಹೋಗಿ ನೋಡಿ, ಅಲ್ಲಿರೋ ಕಳೆಗಳು ಏನು ಹೇಳುತ್ತಿವೆ, ನಿಮ್ಮ ಮಣ್ಣು ನಿಮ್ಮ ಜೊತೆ ಏನ್ ಮಾತಾಡೋಕ್ ಪ್ರಯತ್ನಿಸ್ತಿದೆ ಅದನ್ನ ಕೇಳಿಸ್ಕೊಳ್ಳೋಕ್ ಪ್ರಯತ್ನ ಮಾಡಿ. ಅದನ್ನ ಕೇಳಿಸ್ಕೊಳ್ಳೋಕ್ ಶುರು ಮಾಡಿದ್ರೆ ಕೇವಲ ರೈತರಾಗಿ ಉಳಿಯೋದಿಲ್ಲ, ಭೂಮಿಯ ಡಾಕ್ಟರ್ ಆಗ್ತೀರಾ.